ಕ್ರಾಫ್ಟ್ ಅಕಾಡೆಮಿ ದೇಶ ಈಗ ಕೋಡ್ ಕ್ರಾಫ್ಟ್ ಅಕಾಡೆಮಿ ಸೀರಾದಲ್ಲಿ ಏನು ಸ್ಟಾರ್ಟ್ ಮಾಡೋದು ಅಂತಂದರೆ, ಇವಾಗ ನಮ್ಮ ಸೀರಾದಲ್ಲಿ ಯಾವುದೇ ಆಗಲಿ ಕೋಡಿಂಗ್ ರಿಲೇಟೆಡ್ ಯಾವುದೂ ಕ್ಲಾಸಸ್ ಇಲ್ಲ. ಇವಾಗ ನಾವು ಕಾಲೇಜಸ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಕ್ಲಾಸಸ್ಸಲ್ಲಿ ಹೇಳ್ತಿದ್ದಾರೆ, ಬಟ್ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿಲ್ಲ. ಈಗ ಮಕ್ಕಳು ಎಲ್ಲೋ ಒಂದು ಕಡೆ ಹಿಂದೆ ಉಳಿತಿದ್ದಾರೆ ಪ್ರೋಗ್ರಾಮಿಂಗ್ ಫೀಲ್ಡಲ್ಲಿ ಅನ್ನೋದೊಂದು ಉದ್ದೇಶ ನಮಗೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ನಾವು ಇಷ್ಟು ದಿವಸ ಆನ್ಲೈನ್ ಕ್ಲಾಸಸ್ ಮಾಡ್ತಾಯಿದ್ವಿ. ಸೊ ತುಂಬ ಮಕ್ಕಳ ಕಡೆಯಿಂದ ನಮ್ಗೆ ಅಪ್ರೋಚ್ ಬಂದಿತ್ತು, ಸರ್ ಆಫ್ಲೈನ್ ಕ್ಲಾಸಸ್ ಮಾಡಿರಿ, ನಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ನಾವು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡೋಣ, ಅದು ಸಾಫ್ಟ್ವೇರ್ ರಿಲೇಟೆಡೇ ಸ್ಟಾರ್ಟ್ ಮಾಡಬೇಕು ಅಂತ ಈಗ ಆನ್ಲೈನ್ ಕ್ಲಾಸಸ್ ಬಿಟ್ಟು ಜೊತೆಗೆ ಆನ್ಲೈನ್ ಕ್ಲಾಸಸ್ ಜೊತೆಗೇ ಆಫ್ಲೈನ್ ಕ್ಲಾಸಸ್ಸು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಯಾವ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಫಸ್ಟ್ ಈಗ ಸಮ್ಮರ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಎರಡನೇ ನಮಗೂ ಗೊತ್ತಾಗಬೇಕು ಮಕ್ಕಳು ಯಾವ್ಯಾವ ಥರ ಇಂಟೆಲಿಜೆಂಟ್ ಇದೆ ಅಂತ ಸಮ್ಮರ್ ಕ್ಲಾಸಸ್ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ಸ್ ಕ್ಲಾಸಸ್ಗೆ ಶಿಫ್ಟ್ ಆಗೋಣ ಅಂತ ಇದ್ದೀವಿ. ಈಗ ಮಾರ್ಚ್ ಕಂಪ್ಲೀಟ್ ಆದಮೇಲೆ ಏಪ್ರಿಲಿಂದ ಹಾಲಿಡೇಸ್ ಬರ್ತಾವೆ ಮಕ್ಕಳಿಗೆ. ಹಾಲಿಡೇಸ್ ಬಂದಮೇಲೆ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಏಪ್ರಿಲ್ 15 ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ರೋಬೋಟಿಕ್ಸ್ ಕ್ಲಾಸಸ್ಸು 5th, 6th, 7th, 8th, 9th ಇಲ್ಲಿವರೆಗೂ ರೋಬೋಟಿಕ್ಸ್ ಕ್ಲಾಸಸ್ ಮಾಡ್ತೀವಿ. ರೋಬೋಟಿಕ್ಸ್ ಕ್ಲಾಸಸ್ಸಲ್ಲಿ ಯಾರ್ಯಾರು ಹೈಲಿ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇದ್ದಾರೋ ಅವ್ರಿಗೆ ತುಂಬ ನಮ್ಮದಿನ ಪ್ಲ್ಯಾನ್ಸ್ ಇದ್ದಾವೆ. ಯಾವ್ಯಾವ ಥರ ಟ್ರೈನ್ ಮಾಡಬೇಕು, ತುಂಬ ಪ್ಲ್ಯಾನ್ಸ್ ಇದ್ದಾವೆ. ಮುಂದೆ ಹೇಳ್ತೀವಿ ಪ್ಲ್ಯಾನ್ಸ್ ಏನು ಅಂತ. ಫಸ್ಟ್ ಈಗ ರೋಬೋಟಿಕ್ಸ್ ಕ್ಲಾಸಸ್ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಅಕಾಡೆಮಿಕ್ಸ್ ಕ್ಲಾಸಸ್ ಶಿಫ್ಟ್ ಆಗುತ್ತೆ. ಅಕಾಡೆಮಿಕ್ ಕ್ಲಾಸಸ್ ಯಾರಿಗೆ ಮಾಡ್ತೀವಿ ಅಂತಂದರೆ 9th, 10th ಮತ್ತು PUC ಇವೆರಡಕ್ಕೂ JEE ಕ್ಲಾಸಸ್ಸು ಮತ್ತು ನೀಟ್ ಕ್ಲಾಸಸ್ ಮಾಡೋಂತ ಇದ್ದೀವಿ. ಅಂದರೆ ಸ್ಟ್ಯಾಂಡರ್ಡ್ ಅಂದರೆ ಯಾವ ಮಕ್ಕಳಿಗೆ ಕಲಿಸ್ಬೇಕು ಮತ್ತು ಅದಕ್ಕೆ ಬೇರೆ ಬೇರೆ ರೀತಿ ಇದೆಯಾ? ಹೌದು, ತುಂಬ ರೀತಿ ಇದ್ದಾವೆ. ಈಗ ರೋಬೋಟಿಕ್ಸ್ ಅಂತ ಬಂದರೆ ಈಗ ನಮ್ಮ ಸೀರಿಯಲಲ್ಲಿ ಇದುವರೆಗೂ ಯಾರೂ ರೋಬೋಟಿಕ್ಸ್ ಮಾಡಿಲ್ಲ. ಸೊ ನಾವು ಯಾರಿಗೆ ಪ್ಲ್ಯಾನ್ ಮಾಡಿದ್ವಪ್ಪ ಅಂತಂದರೆ, ಚಿಕ್ಕ ಮಕ್ಕಳಿಂದ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮಿನಿಮಮ್ ಕ್ಲಾಸು 5th ಸ್ಟ್ಯಾಂಡರ್ಡ್ ಇದೆ. ಸ್ಟೇಟ್ ಆಗಿರ್ಬೋದು, CBSE ಆಗಿರ್ಬೋದು, ICSE ಆಗಿರ್ಬೋದು, ಮಿನಿಮಮ್ 5th ಇರಬೇಕು. ನಾವು ಮ್ಯಾಕ್ಸ್ ಈಗ ಸಮ್ಮರ್ ಕ್ಲಾಸಸ್ಸಲ್ಲಿ 8th ತೊಗೊಳ್ತಾ ಇದ್ದೀವಿ ರೋಬೋಟಿಕ್ಸ್. ಮತ್ತು ಈಗ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಇಂಟೆಲಿಜೆನ್ಸಿ ಇರ್ತಾರೆ ಈಗ ಅವರು ಮೆಡಿಕಲ್ ಹೋಗಬೇಕು, ಬೇರೆ ಈಗ ಅಗ್ರಿಕಲ್ಚರು ಈ ಥರ ಇದೆ. ಈ ರೋಬೋಟಿಕ್ಸ್ಗೆ ಇಂಟ್ರೆಸ್ಟ್ ಇರೋರನ್ನೇ ನೀವು ಕ್ಯಾಪ್ಚರ್ ಮಾಡ್ಕೊಂಡು ಅವ್ರಿಗೆ ಟ್ರೈನ್ ಅಪ್ ಕೊಡಿ. ಹೌದು. ಇವಾಗ ನಮಗೆ ಈಗ ನಾನು ಏನೋ ಡಾಕ್ಟರ್ ಆಗಬೇಕು ಅಂತಂದರೆ ಅವ್ರಿಗೆ ಈ ಪ್ಲೇಸು ಕರೆಕ್ಟ್ ಅಲ್ಲ. ಇವಾಗ ನಮ್ಮ ಪ್ರಕಾರ ಡಾಕ್ಟರ್ ಆಗಬೇಕು ಅಂತ, ಇಲ್ಲ ನಾನೇನೋ ಇನೋವೇಷನ್ನು, ನಾನೇನೋ ಸ್ಪೇಸಲ್ಲೇನೋ ನಾನು ಸಾಧನೆ ಮಾಡಬೇಕಂತ ಇದ್ದೀನಿ, ಇಲ್ಲ ನನ್ನ ಡ್ರೀಮ್ IIT ಕಾಲೇಜಿಗೆ ಹೋಗಬೇಕು, ನಾನು ಈ ಥರ ಸಾಫ್ಟ್ವೇರ್ ರಿಲೇಟೆಡಾಗಿ ನನ್ನ ಡ್ರೀಮ್ ಐತೆ ಅನ್ನೋಂಥದ್ದು ಇದು ರೈಟ್ ಪ್ಲೇಸ್. ಇದ್ರ ಜೊತೆಗೆ ನೀಟಿಗೆ ಇವಾಗ ಹೇಳ್ಕೊಡ್ತೀರಾ? ನೀಟ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. PUC ಮಕ್ಕಳು ಮಾತ್ರ ಮಾಡ್ತಾ ಇದ್ದೀವಿ ನೀಟ್ ಕ್ಲಾಸಸ್. ಅಂದರೆ ನಾವು ನೀಟು NCERT ಸಿಲೆಬಸ್ ಕ್ಲಾಸಸ್ ಮಾಡ್ತೀವಿ. ಅಂದರೆ ICSE ಕ್ಲಾಸಸ್ ಮಾಡಲ್ಲ, NCERT ಸಿಲೆಬಸ್ ಮಾತ್ರ ನೀಟು. ಈಗ ಏನು ನಮ್ಮ ಸಿಗಾದಲ್ಲಿ ಏನು ಸ್ಟ್ಯಾಂಡರ್ಡ್ ಬೋರ್ಡ್ ಇದೆ ಇವಾಗ ಎಲ್ಲ ಕಾಲೇಜಸಲ್ಲಿ, ಆ ಕ್ಲಾಸಸ್ ಮಾತ್ರ ಮಾಡ್ತೀವಿ ನೀಟ್ ಕ್ಲಾಸಸ್. ಬಟ್ PUC ಮತ್ತು ಸೆಕೆಂಡ್ PUC ಮಕ್ಕಳು ಮಾತ್ರ. ಸೆಕೆಂಡ್ PUCಗೆ ಅಡ್ಮಿಷನ್ ಇಲ್ಲ. ಇದುವರೆಗೂ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ರಂದಲ್ಲ, ಎಷ್ಟು ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತಾಯಿದ್ರು? ಈ ಇಡೀ ಕರ್ನಾಟಕನ ಅಥವಾ ಬೇರೆ ದೇಶದವರು, ರಾಜ್ಯದವರು ಅಟೆಂಡ್ ಮಾಡ್ತಾಯಿದ್ರು? ಹೌದು. ನಾವು ಆನ್ಲೈನ್ ಕ್ಲಾಸಸ್ಸು 2023 ಸ್ಟಾರ್ಟ್ ಮಾಡಿದ್ದು. ಇವನ್ ಬ್ಯಾಂಗ್ಳೂರಲ್ಲಿ ಇದ್ದಾಗಿಂದಲೂ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಬ್ಯಾಂಗ್ಳೂರಿಂದ ಇವಾಗ ಸಿಲೆಕ್ಷನ್ ಆಗಿ ನಮ್ಮ ಪ್ರಾಪರ್ ಸಿರಾನೆ. ಸೊ ಅವಾಗ ಹೆಂಗೆ ಸ್ಟಾರ್ಟ್ ಮಾಡಿದ್ದು ಅಂದರೆ, ಇವಾಗ ಫಸ್ಟ್ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದಾಗ ಸ್ಟೂಡೆಂಟ್ಸ್ ಮಾತ್ರ ಅಟೆಂಡ್ ಆಗ್ತಿತ್ತು. ಅಂದರೆ ನಮ್ಮ ಸ್ಟೂಡೆಂಟ್ಸು, ಇವಾಗ ನಮ್ಮ ಜೂನಿಯರ್ಸು ಅವರೆಲ್ಲ ಅಟೆಂಡ್ ಮಾಡ್ತಾಯಿದ್ರು. ಇವಾಗ ಕ್ಲಾಸ್ ಎಷ್ಟು ಗ್ರೋ ಆಗಿದೆ ಅಂದರೆ, ಇವಾಗ ಇವನ್ ಔಟ್ ಆಫ್ ಸ್ಟೇಟ್ ಇಂದ ಬಂದಿದ್ದಾರೆ ಸ್ಟೂಡೆಂಟ್ಸು. ಇವಾಗ ಮುಂಬೈಯಿಂದ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಅಟೆಂಡ್ ಆಗಿದ್ದಾರೆ, ಮತ್ತು ಮಾಲ್ಡೀವ್ಸಿಂದ ಒಬ್ಬರು ಬರ್ತಿದ್ದಾರೆ ಅವರು. ಆ ಥರ ನಮ್ಮದು ಇವಾಗ ಸದ್ಯಕ್ಕೆ ಔಟ್ ಆಫ್ ಸ್ಟೇಟಿಂದ ಒಂದು 5-6 ಜನ ಬರ್ತಿದ್ದಾರೆ. ಮಾಲ್ಡೀವ್ಸಿಂದ ಒಬ್ಬರು ಅಟೆಂಡ್ ಆಗ್ತಿದ್ದಾರೆ. ಇವಾಗ ಔಟ್ ಆಫ್ ಕಂಟ್ರೀಸ್. ಶಿರಾದಲ್ಲೇ ಆಫ್ಲೈನ್ ಕ್ಲಾಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಏನು? ಉದ್ದೇಶ ಏನಪ್ಪ ಅಂತಂದರೆ, ಈಗ ನಮ್ಮ ಮಕ್ಕಳು ನನಗೆಲ್ಲ ಒಂದು ಕಡೆ ಏನು ಅನಿಸುತ್ತೆ, ಇವಾಗ ನಾನು ಟೀಚರ್ ಆಗಿರೋದ್ರಿಂದ, ಇವಾಗ ನಾನು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಪ್ರತಿದಿನ ಮಕ್ಕಳು ನೋಡ್ತಾ ಇರೋದ್ರಿಂದ ಏನು ಅನಿಸುತ್ತಪ್ಪ ನನಗೆ ಅಂತಂದರೆ, ಎಲ್ಲೋ ಹಿಂದೆ ಉಳಿತಾ ಇದ್ದಾರೆ ಅವ್ರ ನಾಲೆಡ್ಜ್ನ ನಾವೇ ಎಲ್ಲೋ ಹಾಳು ಮಾಡ್ತಾ ಇದ್ದೀವಿ ಅನ್ನೋ ಅನಿಸಿಕೆ ನಂದು. ಹಂಗಾಗಿ ಅವ್ರಿಗೆ ಏನಾದರೂ ಮಾಡಿ ಟ್ರೈನ್ ಮಾಡ್ತಾರೆ, ನಮ್ಮ ಲೋಕಲಲ್ಲಿ ಎಲ್ಲಾದರೂ ಕ್ಲಾಸಸ್ ಇರಬೇಕು ಅನ್ನೋ ಉದ್ದೇಶದಿಂದ ಸೀರಾದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಜ್ಯೋತಿನಗರದಲ್ಲಿ ಏನಂದರೆ ತುಂಬ ಮಕ್ಕಳು ಜ್ಯೋತಿನಗರದಲ್ಲಿ ಇರೋದ್ರಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈ ಎಜುಕೇಷನಲ್ಲಿ ಏನಾಗುತ್ತೆ ಅಂದರೆ, ಓಲ್ಡ್ ಸಿಸ್ಟಮ್ ಇದೆ. ಈಗ ಯಾವುದೋ ಒಂದು ಸಬ್ಜೆಕ್ಟ್ ಅದೇನು ಯೂಸ್ ಆಗಲ್ಲ, ಅದನ್ನೇ ಓದ್ಕೊಂಡು ಹೋಗ್ತಾ ಇರ್ತಾರೆ ರಿಪೀಟೆಡಾಗಿ. ಈ ಕೆಲವು ಈಗ ರೆಗ್ಯುಲರಾಗಿ ಅವ್ರ ಲೈಫ್. ನಮಸ್ಕಾರ. ನಾವು ಈಗ ಸಿರಾದಲ್ಲಿ ಮೊಟ್ಟ ಮೊದಲಿಗೆ ಕೋಡ್ ಕ್ರಾಫ್ಟ್ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಕೋಡ್ ಕ್ರಾಫ್ಟ್ ಅಕಾಡೆಮಿ ಯಾವ ಅಡ್ರೆಸ್ಸಲ್ಲಿದ್ದಪ್ಪ ಅಂತಂದರೆ, ಸೊ ಸಿರಾ, ಜ್ಯೋತಿನಗರ, ಅಮರಾಪುರ ರಸ್ತೆ, RR ಏಜೆನ್ಸಿ ಪಕ್ಕದಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮತ್ತು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 7483650118. ಕ್ಲಾಸಸ್ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 5 to ಈವ್ನಿಂಗ್ 9 o'clock ಇರುತ್ತೆ. ಮಾರ್ನಿಂಗ್ ಕ್ಲಾಸಸ್ಸು 5 to 6 ಒಂದು ಬ್ಯಾಚ್ ಇರುತ್ತೆ, 6 to 7 ಒಂದು ಬ್ಯಾಚು. ಈವ್ನಿಂಗ್ ಕ್ಲಾಸಸ್ಸು 6 to 7, 7 to 8, 8 to 9 ಬ್ಯಾಚಸ್ ಇರುತ್ತೆ. ಇನ್ ಬಿಟ್ವೀನು ಕ್ಲಾಸಸ್ ಇರೋದಿಲ್ಲ. ಬೇಕಾದ್ರೆ ಪ್ರಾಕ್ಟೀಸಿಗೆ ಅಲೋ ಮಾಡ್ಕೊಡ್ತೀವಿ.
ಈಗ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದೀವಿ, ಇವತ್ತಿನಿಂದಲೇ ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ ಆಲ್ರೆಡಿ. ಸೊ ಯಾರಾದರೂ ನೀವು ಅಡ್ಮಿಷನ್ ಆಗಬೇಕು ಅಂತಂದ್ರು ಆಫೀಸಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದರೆ ನಾವು ಆಲ್ರೆಡಿ ಹೇಳಿರೋ ನಂಬರಿಗೆ ಕಾಲ್ ಮಾಡ್ಬೋದು. ಈಗ ನಾನು ವಿವೇಕಾನಂದ ಮತ್ತು ನಮ್ಮ ಟೀಮ್ ವರ್ಕರು ಎಲ್ಲ ಸೇರಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಬಂದು ಅಡ್ಮಿಷನ್ ಮಾಡಿ. ಈಗ ಪ್ರೆಸೆಂಟ್ ರೋಬೋಟಿಕ್ಸ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. 5th to 8th ಸ್ಟ್ಯಾಂಡರ್ಡ್ ರೋಬೋಟಿಕ್ಸ್ ಕ್ಲಾಸಸ್ ಯಾವ ಬೋರ್ಡಿಗೂ ಪರವಾಗಿಲ್ಲ, ICSE, CBSE, ಸ್ಟೇಟ್ ಬೋರ್ಡ್ ಎಲ್ಲ ಮಕ್ಕಳಿಗೂ ಇರುತ್ತೆ. ಆದಷ್ಟು ಎಲ್ಲ ಮಕ್ಕಳು ಬಂದು ಈ ಅವಕಾಶನ ಉಪಯೋಗಿಸ್ಕೊಳ್ಬೇಕು ಅಂತ ನಮ್ಮ ಕೋಡ್ಕ್ರಾಫ್ಟ್ ಅಕಾಡೆಮಿ ಟೀಮ್ ಕಡೆಯಿಂದ ಕೇಳ್ಕೊತಾ ಇದ್ದೀವಿ. ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ 7483650118. ನಮಸ್ಕಾರ. ನಮ್ಮ ದೂರವಾಣಿ ಸಂಖ್ಯೆ 7483650117. ಯಾವುದಾದ್ರೂ ಅಡ್ಮಿಷನ್ ಎಂಕ್ವೈರೀಸ್ ಇದ್ದರೆ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಧನ್ಯವಾದ.